ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಅಣ್ಣವ್ರು ಇಲ್ಲಿ ಮಾಡಿದಾಗ ತಮಿಳಲ್ಲಿ ರಜನಿಕಾಂತ್ ಅವರು ಮಾಡ್ತಾರೆ. ಆವಾಗ ಅವ್ರ ಹೀರೋ ಆಗಿ ಅಪಾರ್ಚುನಿಟಿ ಸಿಗಕ್ ಶುರು ಆಯ್ತಂತೆ ಈ ವಿಲನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇಂದ. ತುಂಬಾ ಬಿಸಿ ಆದ್ರೂ ಸಿನಿಮಾ ಸಕ್ಸಸ್ ಆಗಿ ಶುರು ಆಯ್ತು. ದೇವರ ಆಶೀರ್ವಾದ ಅಂತ ಹೇಳಿ ಅವರು ಸೀದಾ ಮಂತ್ರಾಲಯಕ್ಕೆ ಹೋಗಿ ರಾಯರ ಹತ್ರ ಅಲ್ಲಿ ಅವರು ಒಂದು ಪ್ರೇ ಮಾಡ್ಕೊಂಡು ಬರ್ತಾರಂತೆ. ನಾನು 100 ಸಿನಿಮಾ ಮಾಡಿದ್ರೆ 100ನೇ ಸಿನಿಮಾ ನಾನು ರಾಘವೇಂದ್ರ ಸ್ವಾಮಿ ಬಗ್ಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದು ಹರಕೆ ತರ ಹೇಳ್ಕೊಂಡು ಬರ್ತಾರಂತೆ. ಬಂದು ಫುಲ್ ಬಿಸಿ ಆಗಿದ್ದಾರೆ, ಮರ್ತಿದಾರಂತೆ. ಒಂದ್ ದಿವಸ ಅವರ ಬರ್ಡೇ ಟೈಮ್ ಅಲ್ಲಿ ಯಾವ್ದೋ ಒಂದು ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಯಾರೋ ಒಬ್ಬ ಫ್ಯಾನು ದೊಡ್ಡದಾಗಿ ಒಂದು ಬೋರ್ಡ್ ಅಲ್ಲಿ ಅವ್ರದ್ದು 99ನೇ ಸಿನಿಮಾ ಅಂತ ಅನ್ಕೊಂಡು ಹಾಕೊಂಡು ಬಂದಿದ್ದಂತೆ. ಅವ್ರು ಹೇಳ್ತಿದ್ರು ಅಂದ್ರೆ ನನ್ಗೆ ರಾಯರೇ ಒಂದು ಮೆಸೇಜ್ ಕೊಟ್ಟಂಗೆ, ನೆನ್ಪು ಮಾಡದಂಗೆ, ವಾಪಸ್ ರೀಕಾಲ್ ಮಾಡದಂಗೆ 99 ಸಿನಿಮಾ ನಿಂದ ಆಗಿದೆ, 100ನೇ ಸಿನಿಮಾ ಅನ್ನೋ ತರದ ಒಂದು ಯೋಚನೆ. ಆಗ ಅವರು ತಂಡಕ್ಕೆ ರಾಘವೇಂದ್ರ ಸ್ವಾಮಿ ಬಗ್ಗೆನೇ ಸಿನಿಮಾ 100ನೇ ಸಿನಿಮಾ ಮಾಡ್ತಾರಂತ. ಕೆಲವೊಂದು ವಿಷಯಗಳು ನಡೆದು ಬಿಡುತ್ತೆ, ನಾವು ನಂಬೇಕಷ್ಟೇ. ಸೊ ಆತರ ಅವರು ನಂಬುವಂತ ಒಂದು ಬಾಬಾ ಅವರದ ಒಂದು ಸಿಂಬಲ್ ಇರುವಂತ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್. ಸಚ್ ಅ ಸೂಪರ್ ಸ್ಟಾರ್ ನಾನು ಕರೆದು ಅವರೊಂದು ಗಿಫ್ಟ್ ಕೊಡೋದಿದೆಯಲ್ಲ, ಅವ್ರು ನಾನು ಮೀಟ್ ಮಾಡಿದ್ರೆ ದೊಡ್ಡ ಗಿಫ್ಟ್, ಅದ್ರ ಮೇಲೆ ಒಂದು ಕಿರೀಟದ ಮೇಲೆ ಒಂದು ಗರಿ ತರ ಆಗೋಯ್ತದ.